ಮತ್ತೊಂದು ಕಡೆ ಕ್ಯಾಬಿನೆಟ್ ಸಭೆಯಲ್ಲಿ ಈ ಜಾತಿ ಗಣತಿ ವಿಚಾರವನ್ನ ಮುಂದೂಡಬೇಕು ಅನ್ನುವಂಥ ವಿಚಾರವಾಗಿ ಬಹಳಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಜಾತಿ ಗಣತಿ ಮುಂದೂಡಿಕೆ ಆಗುತ್ತಾ? ಜಾತಿ ಗಣತಿ ಸರ್ವೆ ಮುಂದೂಡೋದಕ್ಕೆ ಸಚಿವರುಗಳು ಆಗ್ರಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆ ಬಗ್ಗೆ ಗೊಂದಲ ಹೆಚ್ಚಾಗ್ತಾ ಇದೆ. ಅಂದ್ರೆ ಅಂದ್ಕೊಂಡಂಗಾಗಿದ್ರೆ ನಾಡ್ದು 22ನೇ ತಾರೀಕಿನಿಂದ ಸರ್ವೆ ಶುರುವಾಗಬೇಕು. ಆದ್ರೆ ಈಗ ದಸರಾ ಸಂದರ್ಭ, ಆಮೇಲೆ ಜನ ಎಲ್ಲ ಕೃಷಿ ಚಟುವಟಿಕೆ ಈ ರೀತಿಯಾದಂಥ ಕೆಲಸ ಕಾರ್ಯದಲ್ಲಿರೋ ಸಂದರ್ಭ, ಆಮೇಲೆ ಇದು ಬಹಳ ಒಂದು ರೀತಿ ಗಡಿಬಿಡಿಲಾಗ್ತಾ ಇದೆ ಅನ್ನುವಂಥ ರೀತಿಯಾಗಿ ಭಾವನೆ ಬರ್ತಾ ಇದೆ. ಹಾಗಾಗಿ ಮುಂದೂಡಬೇಕು ಅಂತ ಕೆಲ ಸಚಿವರುಗಳು ತಮ್ಮ ವಾದ ಇಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಮುಖ್ಯಮಂತ್ರಿಗಳು ಅದಕ್ಕೆ ಏನು ಹೇಳ್ತಾರೆ ನೋಡ್ಬೇಕಿದೆ. ನಾನು ಈಗ ತಾನೇ ಹೇಳಿದಾಗೆ ನಾಡಿದ್ದು 22ನೇ ತಾರೀಕಿನಿಂದ ಮತ್ತೊಮ್ಮೆ ಜಾತಿ ಗಣತಿ ಸರ್ವೆ ಶುರುವಾಗಬೇಕಾಗಿತ್ತು. ಆದರೆ ಮುಂದೂಡಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಕಾರಣ ಹಲವು ಸಚಿವರುಗಳು ಜಾತಿ ಗಣತಿಯನ್ನು ಮುಂದೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಜಾತಿ ಗಣತಿ ಸಮೀಕ್ಷೆಯ ಬಗ್ಗೆ ಸಂಪುಟದಲ್ಲಿ ಪ್ರಸ್ತಾಪ ಆಗಿದೆ. 331 ಜಾತಿಗಳು ಹೆಚ್ಚುವರಿಯಾಗಿ ಸೇರ್ಪಡೆ ಆಗಿದೆ. ಇದು ಪರಿಗಣಿಸುವುದು ಹೇಗೆ ಅಂತೇಳಿ ಸಮಾಲೋಚನೆ ನಡೆಸಲಾಗ್ತಾ ಇದೆ. ಇದನ್ನೇ ಮುಂದಿಟ್ಟು ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಮೀಕ್ಷೆ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ. ಸೊ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಿ ಅಂತ ಸಚಿವರುಗಳು ಆಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬಾರಿ ಸುಮಾರು 331 ಜಾತಿಗಳನ್ನ ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಲಾಗಿದೆಯಂತೆ. ಈಗ ಆಲ್ರೆಡಿ ಈ ಹಿಂದೆ ಕನ್ವರ್ಟ್ ಆದಂಥವ್ರನ್ನ ಅಂದ್ರೆ ಹಿಂದೂ ಧರ್ಮದ ಕೆಲ ಜಾತಿಗಳಿಂದ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದಂಥವ್ರನ್ನ ಆ ಉಪಜಾತಿ ರೂಪದಲ್ಲಿ ಈಗ ಹಿಂದೂ ಏನು ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ಇದೇ ದೊಡ್ಡ ಗೊಂದಲ ಕಾರಣ ಆಗ್ತದೆ. ಅದರ ಜೊತೆಗೆ ಇನ್ನೂ ಬಹಳಷ್ಟು ವಾದಗಳನ್ನ ಏನು ಜಾತಿಗಳನ್ನೆಲ್ಲ ಸೇರಿಸಲಾಗಿದೆ. ಗಣತಿ ಮುಂದುವರಿಸಿದ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ, ಸರ್ಕಾರಕ್ಕೆ ಇದು ತೊಂದರೆ ತರಬಹುದು ಅಂತ ಕೆಲ ಸಚಿವರುಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಜಾತಿ ಗಣತಿ ಸಮೀಕ್ಷೆಯನ್ನ ಮುಂದೂಡಬೇಕು ಅಂತ ಸಿಎಂ ಸಂತೋಷ್ ಲಾಡ್ ಮುನಿಯಪ್ಪ ಇವ್ರುಗಳು ಮಾತ್ರ ಜಾತಿ ಗಣತಿ ಆಗಲಿ ಇದೇ ಟೈಮಲ್ಲಿ ಅಂತೇಳಿ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಂತೋಷ್ ಲಾಡ್ ಅವರು, KH ಮುನಿಯಪ್ಪ ಅವರು. ಉಳಿದಂಥವರು ಬೇಡ, ಈಗ ಸದ್ಯದ ಮಟ್ಟಿಗೆ ಇದರಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡ್ರೆ ಒಳ್ಳೇದು ಅಥವಾ ಮುಂದೂಡಿದ್ರೇ ಒಳ್ಳೇದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತದೆ. ಮುನಿಯಪ್ಪ ಅವರಿಗಂತಾನೆ ಮೊನ್ನೆ SC ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ ಮೀಸಲಾತಿಗೆಲ್ಲ ಒಂದು ಕಡೆ ಸರ್ವೆ ನಡೆದಿರುವಂಥ ಕಾರಣಕ್ಕಾಗಿ ಬಹುತೇಕ ಒಂದು ಅಂಕಿ ಅಂಶ ಸಿಕ್ಬಿಟ್ಟಿದೆ. ಹಾಗಾಗಿ ಇದು ಕೂಡ ಆಗ್ಬಿಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಉದ್ದೇಶ ಇರ್ಬೋದು. ಬಟ್ ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಸಚಿವರುಗಳ ಒಲವು ಬೇರೆ ಥರನೇ ಇದೆ. ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಹೈ ವೋಲ್ಟೇಜ್ ಚರ್ಚೆ ಆಗ್ತಾ ಇದೆ. ದಿನೇ ದಿನೇ ಜಾತಿವಾರು ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿ ಕೆಲ ಸಚಿವರುಗಳು ಪ್ರಸ್ತಾಪ ಮಾಡ್ತಾರೆ. ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಸಿದ್ದರಾಮಯ್ಯನವರು ಕೂಡ ಈ ವಿಚಾರವಾಗಿ ಚರ್ಚೆ ಮಾಡಿದ್ರಂತೆ. ಈಗ ಆಲ್ರೆಡಿ ಜಾತಿ ಗಣತಿ ಸಮೀಕ್ಷೆನ ನಾವು ಘೋಷಿಸಿದ್ದೀವಿ, ಈಗೇನ್ ಮಾಡಬೇಕು ಅನ್ನುವಂಥ ಕುರಿತು ಸಮಾಲೋಚನೆ ನಡೀತಾ ಇದೆ. ಕ್ಯಾಬಿನೆಟ್ನಲ್ಲಿ ವಿಚಾರವನ್ನ ಸಚಿವ HK ಪಾಟೀಲ್ ಕೂಡ ಪ್ರಸ್ತಾಪಿಸ್ತಾರೆ. ಅದಾದ ನಂತರದಲ್ಲಿ ಈಗ ಮುಖ್ಯಮಂತ್ರಿಗಳು ಕೂಡ ಕೆಲವು ವಿಚಾರವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಯಾಕೆ ಬೇಸರ ನಂತರದಲ್ಲಿ ನಿಮಗೆ ತೋರಿಸ್ತೀವಿ. ಬಟ್ ಸಚಿವರುಗಳು ಇಷ್ಟು ಬೇಗ ಜಾತಿ ಗಣತಿಯನ್ನ ಬಹಳ ಗಡಿಬಿಡಿಲಿ ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂಥ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಹಳ ಹೈ ವೋಲ್ಟೇಜ್ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಯಾಕೆ ಅಂತ ಅಂದ್ರೆ ತಮ್ಮ ವಿರುದ್ಧ ಅನಗತ್ಯ ಆರೋಪವನ್ನ ಮಾಡಲಾಗ್ತಾ ಇದೆ. ಏನ್ ಮಾಡ್ತಾ ಇದ್ದಾರೆ ಆರೋಪ ಮುಖ್ಯಮಂತ್ರಿಗಳ ವಿರುದ್ಧವಾಗಿ? ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಪರ ಅಂತ ನನ್ನನ್ನು ಹೇಳ್ತಾರೆ. ಹೌದು, ಆದರೆ ಮೇಲ್ವರ್ಗದ ವಿರೋಧಿ ಎಂಬಂತೆ ನನ್ನನ್ನು ಬಿಂಬಿಸಲಾಗ್ತಾ ಇದೆ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅರಿಯೋದಕ್ಕೆ ನಾವು ಈ ಸರ್ವೆಯನ್ನ ಮಾಡ್ತಾ ಇದ್ದೀವಿ. ಸರ್ವೆಯನ್ನ ಜನರಿಗೆ ಹೇಗೆ ನೀವು ಮನವರಿಕೆ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ನಲ್ಲಿ CM ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ನಾನು ಜಾತಿ ಗಣತಿಯನ್ನು ನಡೆಸೋದಕ್ಕೆ ಹೊರಟಿರುವಂಥದ್ದೇ ಆರ್ಥಿಕ ಅಸಮಾನತೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲೂ ಕೂಡ ಅಥವಾ ಆರ್ಥಿಕ ಸ್ಥಿತಿಗತಿಗಳು ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಅನುಕೂಲ ಆಗಲಿ ಅಂತ ಹೇಳಿ. ಆದರೆ ಈಗ ನೋಡಿದ್ರೆ ನನ್ನನ್ನು ಮೇಲ್ವರ್ಗದ ಅಥವಾ ಮೇಲ್ಜಾತಿಗಳ ವಿರೋಧಿ ಎಂಬಂತೆ ನನ್ನನ್ನು ಬಿಂಬಿಸಲಾಗ್ತಾ ಇದೆ. ಈ ಸರ್ವೆ ನಡೆದಂಥ ಸಂದರ್ಭದಲ್ಲಿ ನಾವು ಸರ್ಕಾರ ಇದನ್ನ ಹೇಗೆ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಹೇಗೆ ನೀವು ಮನವರಿಕೆ ಮಾಡಿಕೊಡ್ತೀರಾ ಅಂತ CM ಇದ್ದಂಥ ಸಚಿವರುಗಳನ್ನ ಪ್ರಶ್ನೆ ಮಾಡಿದ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಭೈರತಿ ಸುರೇಶ್ ಅವರು ಕೂಡ ಜಾತಿ ಸಮೀಕ್ಷೆಯ ಉದ್ದೇಶವೇ ಮನವರಿಕೆ ಆಗ್ತಾ ಇಲ್ಲ. ಸಂಪುಟ ಸಭೆಯಲ್ಲಿ ಭೈರತಿ ಸುರೇಶ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ.
ಬಡವರ ಪರ ಸಮೀಕ್ಷೆ ಅನ್ನೋ ಉದ್ದೇಶ ಮನವರಿಕೆ ಆಗ್ತಾ ಇಲ್ಲ. ಅದರಲ್ಲೂ ಲಿಂಗಾಯತರಲ್ಲಂತೂ ದೊಡ್ಡ ಮಟ್ಟದ ಗೊಂದಲ ಇದೆ. ಯಾವುದೋ ಧರ್ಮ ಜಾತಿ ಹೆಸರಲ್ಲಿ ಗೊಂದಲ ಮಾಡಿಟ್ಟಿದ್ದಾರೆ. 331 ಜಾತಿಗಳು ಹೊಸದಾಗಿ ಬಂದಿದೆ. ಅವುಗಳ ಮೂಲ ಜಾತಿ ಯಾವುದು? ಆ ಜಾತಿಗಳ ಬಗ್ಗೆ ಯಾವ ವರದಿನೂ ಕೂಡ ಇಲ್ಲ. ಈ ಬಗ್ಗೆ ಸಚಿವರ ಮಟ್ಟದಲ್ಲೇ ಕೂಡ ದೊಡ್ಡ ಮಟ್ಟದ ಆಕ್ಷೇಪ ಇದೆ. ಈ ರೀತಿಯಾದಂಥ ವಿಚಾರಗಳು ಕೂಡ ಪ್ರಸ್ತಾಪಕ್ಕೆ ಬಂದು ಅಂತೇಳಿ ಗೊತ್ತಾಗ್ತಾ ಇದೆ. ಭೈರತಿ ಸುರೇಶ್ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪಕ್ಕೆ ತಂದ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಅದರಲ್ಲೂ ಲಿಂಗಾಯತರಲ್ಲಂತೂ ನೀವು ನೋಡಿ ಎಷ್ಟು ಗೊಂದಲ ಆಗೋಗಿದೆ ಅಂತ ಅಂದರೆ, ಅವ್ರ ಧರ್ಮನೇ ಯಾವುದು ಅನ್ನುವಂಥ ರೀತಿಯಾಗಿ ಈಗ ಕೆಲವರು ಮಾತಾಡ್ತಾ ಇರುವಂಥ ಕಾರಣಕ್ಕೆ ಚರ್ಚೆ ಹುಟ್ಟಾಗ್ತಾ ಇದೆ. ಅಂದರೆ ಎಗೈನ್ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಒಬ್ಬರು ಸ್ವಾಮೀಜಿ ಹೇಳ್ತಾರೆ, ಇನ್ನೊಬ್ರು ಇಲ್ಲ ವೀರಶೈವ ಲಿಂಗಾಯತ ಅಂತ ಬರ್ಸಿ ಹಿಂದೂ ಧರ್ಮದ ಕೆಳಗೆ ಅಂತಾರೆ, ಇನ್ನೊಬ್ರಂತೂ ವೀರಶೈವ ಲಿಂಗಾಯತ ಅಲ್ಲ ಲಿಂಗಾಯತ ಅಂತ ಬರ್ಸಿ ಅಂತ ಹೇಳ್ತಾರೆ. ಹೀಗಾಗಿ ಒಂದಲ್ಲ ಒಂದು ರೀತಿಯ ಅಂತ ಗೊಂದಲಗಳು ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಅಂತೂ ಬಹಳ ಹೆಚ್ಚಾಗ್ತಾ ಇದೆ. ವಿಚಾರ ಏನು ಅಂತಾರೆ, ಪ್ರತ್ಯೇಕ ಸಭೆಯನ್ನ ಕೆಲ ಸಚಿವರುಗಳು ನಡೆಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ 6 ಸಚಿವರು ಪ್ರತ್ಯೇಕ ಸಭೆ ನಡೆಸೋರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರ್ಯಾರು 6 ಸಚಿವರುಗಳು? ಆನ್ಗೋಯಿಂಗ್ ಆಗ್ತಾ ಇದೆ, ಈಗ ನಡೆಸ್ತಾ ಇದ್ದಾರೆ ಈಗ. ಸೊ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು, ಭೈರತಿ ಸುರೇಶ್ ಅವರು, ಎಂ.ಬಿ. ಪಾಟೀಲ್ ಅವರು, ಈಶ್ವರ್ ಖಂಡ್ರೆ, ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂಥವ್ರೆ. ಎಂ.ಬಿ. ಪಾಟೀಲ್ ಅವರು, ಈಶ್ವರ್ ಖಂಡ್ರೆ ಅವರು, ಭೈರತಿ ಸುರೇಶ್ ಅವರು, ಎಚ್.ಸಿ. ಮಹದೇವಪ್ಪ, ಎಚ್.ಕೆ. ಪಾಟೀಲ್. ಸೊ ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಸಚಿವರುಗಳಿಂದ ಚರ್ಚೆ ಆಗ್ತಾ ಇದೆ. ಚರ್ಚೆಯ ನಂತರ ಸಿಎಂಗೆ ಈ ಸಚಿವರು ಒಂದು ವರದಿಯನ್ನ ನೀಡ್ತಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಜಾತಿ ಗಣತಿ ಬಗ್ಗೆ ಹೀಗೆ 6 ಸಚಿವರಿಂದ ಪ್ರತ್ಯೇಕ ಸಭೆ ಆರಂಭ ಆಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆಯೋಗದ ಸಂಪೂರ್ಣ ಮಾಹಿತಿಯನ್ನ ಆಯೋಗ ಸಂಪೂರ್ಣವಾದಂಥ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಕೊಡುತ್ತೆ. ಹಿಂದುಳಿದ ವರ್ಗಗಳ ಆಯೋಗ ತನ್ನ ಬಳಿ ಇರುವಂಥ ಡೇಟಾ ಏನು ಎತ್ತ ಅನ್ನುವಂಥದ್ದು. ಸೊ ಜಾತಿ ಗಣತಿ ಸಮೀಕ್ಷೆ ತಯಾರಿ ಬಗ್ಗೆನೂ ಕೂಡ ಆಯೋಗ ಮಾಹಿತಿಯನ್ನು ಕೊಡುತ್ತೆ. ಸಮೀಕ್ಷೆಯನ್ನು ಮುಂದೂಡಿಕೆ ಮಾಡೋದು ಬೇಡ ಅಂತ ಕೆಲ ಸಚಿವರುಗಳು ಹೇಳ್ತಾ ಇದ್ದಾರೆ. ಕೇವಲ ಹೆಚ್ಚುವರಿ ಜಾತಿಗಳನ್ನು ಮಾತ್ರ ತೆಗೆದುಹಾಕಬೇಕು, ಕ್ರಿಶ್ಚಿಯನ್ ಜೊತೆ ಸಮೀಕರಣಗೊಂಡ ಜಾತಿಗಳನ್ನು ತೆಗಿಬೇಕು, ಆ ಜಾತಿ ತೆಗೆದುಹಾಕೋದು ಸೂಕ್ತ ಅನ್ನೋ ಅಭಿಪ್ರಾಯದಲ್ಲಿ ಕೆಲ ಸಚಿವರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕಸ್ಮಾತ್ ಸಮೀಕ್ಷೆ ಮುಂದೂಡಿಕೆ ಆದರೆ ಅದು ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಅಂತೇಳಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಜಾತಿ ಗೊಂದಲ ಸರಿಪಡಿಸಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಹೌದು, ಕಳೆದ ಬಾರಿ ಇವರು ಜಾತಿ ಗಣತಿ ಮಾಡಿದಂಥದ್ದು ಆ ವರದಿ ಅದೇನು ಬಿಡುಗಡೆ ಆಗಿಲ್ಲ ಬಿಡಿ, ಬಟ್ ಆ ಸಂದರ್ಭದಲ್ಲಿ ಆದಂಥ ಸಮೀಕ್ಷೆಗೂ ಈ ಕೆಲ ವರ್ಷಗಳ ನಂತರದಲ್ಲಿ ಆಗ್ತಾ ಇರುವಂಥ ಸಮೀಕ್ಷೆಗೂ ಜಾತಿಗಳು ಹೊಸದಾಗಿ ಸೇರ್ಪಡೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಗೊಂದಲಕ್ಕೆ ಈಡಾಗ್ತಾ ಇದೆ. ಅದರಲ್ಲೂ ಕೂಡ ಕ್ರಿಶ್ಚಿಯನ್ಗೆ ಹಿಂದೆ ಕನ್ವರ್ಟ್ ಆದಂಥವ್ರದ್ದು ಎಲ್ಲರದು ಕೂಡ ಈಗ ತರ್ತಾ ಇರುವಂಥದ್ದು ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಬಟ್ ಅದರ ಹೀಟು, ಅದರ ಬಿಸಿ ಈಗ ಸರ್ಕಾರಕ್ಕೆ ನಿಧಾನವಾಗಿ ತಟ್ಟಿದೆ ಅನ್ನುವಂಥದ್ದು ಅನುಭವಕ್ಕೆ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಓವರಾಲ್ ಆಗಿ ಇವತ್ತು ಏನೇನು ಚರ್ಚೆ ಆಗಿದೆ, ಜಾತಿ ಗಣತಿ ಆಗ್ಬೋದಾ ಅಂತ ಚಾನ್ಸಸ್ ಇದೆಯಾ? ಅಂದ್ರೆ ಅಂದ್ಕೊಂಡಂತ ಡೇಟಲ್ಲಿ ನಾಡ್ದು 22ನೇ ತಾರೀಕಿನಿಂದ ಪ್ರಸನ್ನ? ಮಾಲ್ತೇಶ್, ಅಂದುಕೊಂಡ ಪ್ರಕಾರ ಸಮೀಕ್ಷೆ ಪ್ರಾರಂಭ ಆಗಿದ್ದೆ ಆದರೆ ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಪ್ರಾರಂಭ ಆಗಬೇಕು. ಆದರೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಇವತ್ತು ರಾತ್ರಿಯ ಒಳಗಾಗಿ ಅದರ ಭವಿಷ್ಯ ನಿರ್ಧಾರ ಆಗೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಚರ್ಚೆ ಆಗಿದೆ. ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಒಂದು ರೀತಿಯಲ್ಲಿ ಸರ್ಕಾರದ ಸಚಿವರ ನಡುವೆ ಒಂದು ರೀತಿಯ ಸ್ಪಷ್ಟ ಇಬ್ಬಾಗವಾದಂತಹ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಇಡೀ ಸಮೀಕ್ಷೆಯ ಕುರಿತಾಗಿ ಒಂದಷ್ಟು ಗೊಂದಲಗಳು ಎದ್ದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಬೇಸರ ಒಂದು ತೆರನಾಗಿದ್ರೆ, ಸಮುದಾಯವನ್ನ ಪ್ರತಿನಿಧಿಸುವಂತಹ ಸಚಿವರ ಬೇಸರ ಮತ್ತು ಅಸಮಾಧಾನ ಬೇರೆಯದೇ ತೆರನಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಿದಂತಹ ಬೇಸರ ಅಂತಂದ್ರೆ, ಈ ಸಮೀಕ್ಷೆಯನ್ನ ಮಾಡೋ ಮೂಲಕ ನನಗೆ ಜಾತಿವಾದಿ ಅನ್ನುವಂತ ಹಣೆಪಟ್ಟಿಯನ್ನ ಕಟ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಸಮೀಕ್ಷೆಯನ್ನ ಮಾಡೋದಕ್ಕೆ ಅಥವಾ ಜಾತಿಗಳ ನಡುವೆ ಈ ರೀತಿಯ ಗೊಂದಲಗಳು ಏರ್ಪಡೋದಕ್ಕೆ ಎಲ್ಲವನ್ನೂ ಕೂಡ ತಂದು ನನ್ನ ಹಣೆಪಟ್ಟಿಗೆ ಅಂಟಿಸಲಾಗ್ತಾ ಇದೆ ಮತ್ತು ಕೇವಲ ಅಲ್ಪಸಂಖ್ಯಾತರು, ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೆ ಮಾತ್ರ ನಾನು ನಾಯಕ ಅನ್ನುವಂತೆ ಬಿಂಬಿಸಲಾಗ್ತಾ ಇದೆ. ಉಳಿದಂತಹ ಜಾತಿಗಳ ವಿರೋಧಿ ಎನ್ನುವಂತಹ ರೀತಿಯಲ್ಲಿ ಇಡೀ ಸಮುದಾಯದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಇದನ್ನು ಸರಿಪಡಿಸೋದು ಹೇಗೆ ಎಂಬ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆತಂಕವನ್ನ, ಅಸಮಾಧಾನವನ್ನ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದ್ದು ಯಾವ ಸಮುದಾಯದಲ್ಲಿ ಎಷ್ಟು ಬಡವರಿದ್ದಾರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಸದ್ಯ ಏನಾಗ್ತಿದೆ ಅಂತಂದ್ರೆ, ಇದರ ಉದ್ದೇಶವೇ, ಸರ್ಕಾರ ಯಾವ ಉದ್ದೇಶವನ್ನ ಇಟ್ಕೊಂಡು ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೊರಟಿತ್ತು ಅದರ ಮೂಲ ಉದ್ದೇಶವೇ ಸೈಡಿಗೆ ಹೋಗಿದೆ. ಕೇವಲ ಜಾತಿಗಳ ನಡುವೆ ಗೊಂದಲ ಕ್ರಿಯೇಟ್ ಆಗಿದೆ. ಹೆಚ್ಚುವರಿ ಜಾತಿಗಳನ್ನ ಆಡ್ ಮಾಡಲಾಗಿದೆ. ತಮ್ಮಲ್ಲಿ ಇಲ್ಲದೆ ಇರುವಂತಹ ಜಾತಿಗಳನ್ನ ಯಾಕೆ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆಯಲ್ಲಿ ಸೇರಿಸ್ತಾ ಇದೆ ಅನ್ನುವಂತ ದೊಡ್ಡ ಪ್ರಶ್ನೆಯನ್ನ ಸಮುದಾಯದ ನಾಯಕರು ಎತ್ತುತ್ತಾ ಇದ್ದಾರೆ.
ಕ್ರಿಶ್ಚಿಯನ್ ಸಮುದಾಯದ ಜೊತೆ, ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಧರ್ಮದ ಜಾತಿಗಳನ್ನ ಸಮೀಕರಣ ಮಾಡಿದ್ದು ಕೂಡ Okay. ದೊಡ್ಡ ಮಟ್ಟಿಗಿನ ಗೊಂದಲಗಳು ಏರ್ಪಡುವಂತಹ ರೀತಿಯಲ್ಲಿ ಆಗಿದೆ. ಇದೆಲ್ಲವನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ದೊಡ್ಡ ಮಟ್ಟಿಗಿನ ಆಕ್ಷೇಪವನ್ನು ಎತ್ತಲಾಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಚಿವರು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಒಂದಷ್ಟು ಚರ್ಚೆ, ಸಾಧಕ ಬಾಧಕಗಳ ಸಮಾಲೋಚನೆಯ ಬಳಿಕ ಮುಖ್ಯಮಂತ್ರಿಗಳಿಗೆ ವರದಿ ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ತಂದು ಸಮೀಕ್ಷೆಯನ್ನೇ ಮುಂದೂಡಬೇಕಾ ಅಥವಾ ಹೆಚ್ಚುವರಿಯಾಗಿ ಸೇರಿಸಲ್ಪಟ್ಟಿರುವಂತಹ 331 ಜಾತಿಗಳನ್ನ ಈ ಒಂದು ಆಯೋಗದ ಪಟ್ಟಿಯಿಂದ ಕೈ ಬಿಡಬೇಕಾ, ಈ ಬಗ್ಗೆ ಒಂದು ಅಂತಿಮ ತೀರ್ಮಾನ ಆಗುವಂತ ಸಾಧ್ಯತೆಗಳಿದಾವೆ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು.